ಹಲೋ ಡಿಯರ್ ಆಸ್ಪಿರೆಂಟ್ಸ್, ನೀವೆಲ್ಲರೂ ಕೂಡ IAS ಮತ್ತು KAS ಎಕ್ಸಾಮಿನೇಷನ್ಸ್ಗೆ ತಯಾರಿ ಮಾಡ್ತಾ ಇದ್ದೀರಿ ಅಂತ ಗೊತ್ತು. ಆದರೆ ನಿಮ್ಮೆಲ್ರಿಗೂ ಕೂಡ ಒಂದು ಕನಸಿರುತ್ತೆ, ಸರ್ ಈ ಎಕ್ಸಾಮಿನೇಷನ್ಸ್ ನಾನು ಬಾರಿ ಒಂದೇ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಬೇಕು ಅಂತ. ಒಂದೇ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಬೇಕು ಅಂದ್ರೆ ನಿಮ್ಮ ಕಾಂಪಿಟೇಟರ್ಸ್ ಅನ್ನ ತಿಳ್ಕೊಬಾರ್ದ ನೀವು? ಯಾರು ನಿಮ್ಮ ಕಾಂಪಿಟೇಟರ್ಸ್? ನೀವು ಅನ್ಕೊಂಡಿದ್ದೀರಿ ನಿಮ್ ಜೊತೆ ಕುತ್ಕೊಂಡು ನಿಮ್ ಜೊತೆಗೆ ಲೈಬ್ರರಿನಲ್ಲಿ ಪ್ರಿಪರೇಷನ್ ಮಾಡ್ತಾ ಇದಾರಲ್ಲ, ಅವರು ನಿಮ್ಮ ಕಾಂಪಿಟೇಟರ್ಸ್ ಅಂತ. ನಿಮ್ಮ ರಿಯಲ್ ಕಾಂಪಿಟೇಟರ್ಸ್ ಅವರಲ್ಲ. ನಿಮ್ಮ ರಿಯಲ್ ಕಾಂಪಿಟೇಟರ್ಸ್ ಯಾರು ಅಂತ ಹೇಳಿದ್ರೆ, ಈಗ ಆಲ್ರೆಡಿ 1-2 ಅಟೆಂಪ್ಟ್ ಗಳನ್ನ ಬರೆದು ಈಗ ಆಲ್ರೆಡಿ ಪ್ರಿಪರೇಷನ್ ಅನ್ನ ಮುಗಿಸಿ ಹಸಿದ ಹುಲಿಗಳ ತರ ಕಾಯ್ತಾ ಇದಾರಲ್ಲ, ಅವರು ನಿಮ್ಮ ರಿಯಲ್ ಕಾಂಪಿಟೇಟರ್ಸ್. ನೀವು ಅವರನ್ನ ಬೀಟ್ ಮಾಡಬೇಕು ಅಂತಿದ್ರೆ, ವೆರಿ ಫಸ್ಟ್ ಅಟೆಂಪ್ಟ್ ಅಲ್ಲಿ UPSC ಅಥವಾ KAS ಎಕ್ಸಾಮಿನೇಷನ್ಸ್ ಅನ್ನ ಕ್ಲಿಯರ್ ಮಾಡಬೇಕು ಅಂತಿದ್ರೆ, ನೀವು ಒಂದು ಪರ್ಫೆಕ್ಟ್ ಸ್ಟ್ರಾಟಜಿಯನ್ನ ನೀವು ತಯಾರು ಮಾಡ್ಕೋಬೇಕು. ಆ ಸ್ಟ್ರಾಟಜಿಯನ್ನ ತಯಾರು ಮಾಡೋದು ಹೇಗೆ, ಆ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಹೇಗೆ ಅಂತ ನೀವು ನೋಡ್ಕೋಬೇಕು ಅನ್ನೋದಾದ್ರೆ, ಪ್ಲೀಸ್ ಜಾಯಿನ್ ಗೋಲ್ಡ್ ಫಿಂಚ್ IAS ಅಂಡ್ KAS ಇನ್ಸ್ಟಿಟ್ಯೂಷನ್ಸ್. ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿ